ಪಟ್ಟಣಕ್ಕೆ ಕುಡಿಯುವ ನೀರು ಕೊಡಲೇಬೇಕು. ಹಟ್ಟಿ ಪಟ್ಟಣದ ಎಲ್ಲ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಮಹಿಳೆಯರಿಗೆ ಸುರಕ್ಷತೆ ಕೊಡಲೇಬೇಕು. ಹೋರಾಟ ಹೋರಾಟ ಹಟ್ಟಿ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಬರಲಿ ಎಲ್ಲ ಮೈಕ್ರೋ ಫೈನಾನ್ಸ್ ಅವರಿಗೆ ಬ್ರೇಕ್ ಹಾಕಲೇಬೇಕು. ಶೌಚಾಲಯ ಕಟ್ಟಿಸಿ ಕೊಡಲೇಬೇಕು. ಹೈಟೆಕ್ ಶೌಚಾಲಯ ನೀಡಿದ ಆಡಳಿತಕ್ಕೆ ಧಿಕ್ಕಾರ. ಎಲ್ಲೆಂದರಲ್ಲಿ ಕಸ ವಿಲೇವಾರಿ ನಿಲ್ಲಲಿ. ಏನೇ ಬರಲಿ ಆಡಳಿತಕ್ಕೆ ಧಿಕ್ಕಾರ. ಹಟ್ಟಿಯಲ್ಲಿನ ಮಟಕ ಮತ್ತು ಮದ್ಯ ಮಾರಾಟ ನಿಲ್ಲಿಸುವಲ್ಲಿ ವಿಫಲವಾದ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಧಿಕ್ಕಾರ. ಮಹಿಳೆಯರಿಗೆ ಕುಡಿಯಲು ನೀರು ಕೊಡದ ಸರ್ಕಾರದ ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ. ಮಹಿಳೆಯರಿಗೆ ಸುರಕ್ಷತೆ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಡಳಿತಕ್ಕೆ ಧಿಕ್ಕಾರ. ಮಹಿಳೆಯರಿಗೆ ಶೌಚಾಲಯ ಕಟ್ಟಿಸಿಕೊಳ್ಳುವ ಆಡಳಿತಕ್ಕೆ ಧಿಕ್ಕಾರ. ಶೌಚಾಲಯ ನಿರ್ಮಾಣದಲ್ಲಿ ಆದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡುವ ಆಡಳಿತಕ್ಕೆ ಧಿಕ್ಕಾರ. ಎಲ್ಲ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ನಿಲ್ಲಲಿ. ಎಲ್ಲ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆಗೆ ಬ್ರೇಕ್ ಹಾಕಲೇಬೇಕು. ಮಹಿಳೆಯರ ಸಮಸ್ಯೆಗಳನ್ನು ಕಂಡು ಕಾಣದಂತಿರುವ ಆಡಳಿತಕ್ಕೆ ಬೇಕೇ ಬೇಕು. ಎಲ್ಲ ಪೊಲೀಸ್ ಠಾಣೆಗಳನ್ನ ಮಹಿಳಾ ಸ್ನೇಹಿಯಾಗಿ ರೂಪುಗೊಳಿಸಲೇಬೇಕು. ಬೇಕೇ ಬೇಕು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಸಮಿತಿ ಲಿಂಗಸ್ಕೂರು. ವಿಷಯ ವಿಶ್ವಸಂಸ್ಥೆ ಕರೆಯ ಮೇರೆಗೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಹಿಂಸೆ ನಿರ್ಮೂಲನೆಗೆ ಒತ್ತಾಯ. ಮಾನ್ಯರೇ, ವಿಶ್ವಸಂಸ್ಥೆಯ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಹಿಂಸೆ ನಿರ್ಮೂಲನೆಗೆ ಕರೆ ನೀಡಿದೆ. ನನ್ನ ಎಲ್ಲ ಸದಸ್ಯ ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸಂಸ್ಥೆಯು ಬಯಸುತ್ತದೆ. ಹಾಗಾಗಿ ಈ ಕರೆಯನ್ನು ಸಾಕಾರಗೊಳಿಸಲು ಜನತೆಯ ಗಮನ ಸೆಳೆಯುವ ನಿಟ್ಟಿನಲ್ಲಿ ನವೆಂಬರ್ 25ರಿಂದ ಡಿಸೆಂಬರ್ 10 ತನಕ ಆಂದೋಲನವನ್ನು ರೂಪಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ವಿಕಾರ ಸ್ವರೂಪದೊಂದಿಗೆ ನಡೆಯುತ್ತಿರುವ ಅತ್ಯಾಚಾರ, ಕೊಲೆ, ಲೈಂಗಿಕ ಕಿರುಕುಳ, ವರದಕ್ಷಿಣೆ, ಕೌಟುಂಬಿಕ ದೌರ್ಜನ್ಯ, ಬಾಲ್ಯ ವಿವಾಹ, ಕೆಲಸದ ಸ್ಥಳಗಳಲ್ಲಿ ನಡೆಯುವ ಕಿರುಕುಳ, ಹೆಣ್ಣು ಭ್ರೂಣ ಹತ್ಯೆ, ಕೂಲಿ ತಾರತಮ್ಯ, ಲಿಂಗ ತಾರತಮ್ಯ, ಜಾತಿ ಧರ್ಮ, ಜನಾಂಗೀಯ ಹೆಸರಿನಲ್ಲಿ ದಬ್ಬಾಳಿಕೆಗಳು, ಶಿಕ್ಷಣ ಮತ್ತು ಉದ್ಯೋಗ ನಿರಾಕರಣೆ ಮುಂತಾದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ದಬ್ಬಾಳಿಕೆಗಳನ್ನು ಪ್ರತಿರೋಧಿಸುತ್ತಾ ಹಲವು ಕಾರ್ಯಕ್ರಮಗಳನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯು ರಾಜ್ಯವ್ಯಾಪಿಯಾಗಿ ನಡೆಸುತ್ತಾ ಬಂದಿದೆ. ಹಿಂಸೆ ನಿರ್ಮೂಲನೆಗಾಗಿ ಇಡೀ ಸಮಾಜ ಎಚ್ಚೆತ್ತುಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 10ರಂದು ಮಹಿಳಾ ಹಕ್ಕುಗಳು ಹಾಗೂ ಮಾನವ ಹಕ್ಕುಗಳು ಎಂಬ ಘೋಷಣೆಯೊಂದಿಗೆ ಜನವಾದಿ ಮಹಿಳಾ ಸಂಘಟನೆ ಹೋರಾಟ ನಡೆಸುತ್ತಿದೆ. ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಮೋದಿ ಸರ್ಕಾರ 10 ವರ್ಷಗಳ ಹಿಂದೆ ಹೇಳಿದ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆಯು ಬರೀ ಘೋಷಣೆಯಾಗಿ ಉಳಿದಿದೆ. ಇಂದು ದೇಶದ ಮಹಿಳೆಯರು ಸುರಕ್ಷತೆ ಬದಲು ಅಸುರಕ್ಷತೆಯಿಂದ ಬದುಕು ನಡೆಸುವಂತಾಗಿದೆ. ಭಾರತದಲ್ಲಿ ತಲತಲಾಂತರಗಳಿಂದ ಹೆಣ್ಣು ಭೋಗದ ವಸ್ತುವಾಗಿಯೇ ಕಾಣಲಾಗುತ್ತಿದೆ. ಹೆಣ್ಣು ದೈಹಿಕ ಲೈಂಗಿಕ ಹಿಂಸೆಗೆ ತುತ್ತಾಗುತ್ತಿದ್ದಾಳೆ. ಬಂಡವಾಳಶಾಹಿ ಭೂಮಾಲೀಕ ಪಾಳೆಗಾರಿ ಪಿತೃಪ್ರಧಾನ ಸಮಾಜ ವ್ಯವಸ್ಥೆ ಇದಕ್ಕೆಲ್ಲ ಕಾರಣವಾಗಿದೆ. NCRB ವರದಿಯ ಪ್ರಕಾರ 2025 ಜನವರಿಯಿಂದ ಸೆಪ್ಟೆಂಬರ್ ಅಂತ್ಯಕ್ಕೆ 700 ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. 2028 ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ. NCRB ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಯ ಮಾಸಿಕ ಅಪರಾಧ ಸಮೀಕ್ಷೆ ಕರ್ನಾಟಕ ಮೌಲ್ಯಮಾಪನಾಧಿಕಾರಿ 2025 ಜುಲೈನಲ್ಲಿ ಸಲ್ಲಿಸಿರುವ ವರದಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಡೆಸಿದ ಸಂಶೋಧನೆಯಲ್ಲಿ ಗುರುತಿಸಿರುವಂತೆ ಭಾರತದ ಪ್ರಗತಿಶೀಲ ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕವು ಕೌಟುಂಬಿಕ ದೌರ್ಜನ್ಯಕ್ಕೆ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ಸ್ಥಳವಾಗಿದೆ ಎಂದು ಹೇಳಿದೆ. ದೇಶದಲ್ಲಿ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಪಕ್ಷವು ಅತ್ಯಂತ ಜೀವ ವಿರೋಧಿಯಾಗಿದೆ. ಸಂಘ ಪರಿವಾರ ನಿಯಂತ್ರಿತ ಬಿಜೆಪಿ ಮಹಿಳಾ ವಿರೋಧಿ ಪಕ್ಷವಾಗಿದೆ. ಎಲುಬಿಲ್ಲದ ನಾಲಿಗೆಯಲ್ಲಿ ಬೀದಿಯಿಂದ ಹಿಡಿದು ಸಾರ್ವಜನಿಕ ಸಭೆಗಳಲ್ಲಿ ಹಾಗೂ ಶಾಸನ ಸಭೆಗಳವರೆಗೆ ರಾಜಕಾರಣಿಗಳು ಬಳಸುತ್ತಿರುವ ಭಾಷೆಗಳು ಕೀಳು ಮಟ್ಟಕ್ಕೆ ಇಳಿದಿವೆ.
ನಡೆದಿವೆ. ಮಹಿಳೆಯರ ಘನತೆಯ ಬದುಕಿಗೆ ಕುಂದುಂಟು ಮಾಡುವ ಇಂತಹ ನೀಚ ಸಂಸ್ಕೃತಿಯನ್ನು ಖಂಡಿಸುತ್ತೇವೆ. ದೇಶದ ಗಮನ ಸೆಳೆದಿರುವ ಧರ್ಮಸ್ಥಳದಲ್ಲಿ ನಡೆದಿವೆ ಎನ್ನಲಾದ ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ, ನಾರಾಯಣ, ಯಮುನಾ, ಸೌಜನ್ಯ ಸೇರಿದಂತೆ ಇನ್ನೂ ಹಲವರು ಅಸಹಜ ಸಾವು, ಕೊಲೆಗಳು ಹಾಗೂ ಭೂಕಬಳಿಕೆ, ಸ್ವಸಹಾಯ ಸಂಘಗಳಿಂದ ವಿಪರೀತ ಬಡ್ಡಿ ವಸೂಲಿ ಸೇರಿದಂತೆ ಎಲ್ಲವನ್ನು SIT ತನಿಖೆಗೆ ವಹಿಸಬೇಕೆಂದು ಜನವಾದಿ ಮಹಿಳಾ ಸಂಘಟನೆ ಹಾಗೂ ಇತರೆ ಮಹಿಳಾ ಸಂಘಟನೆಗಳು, ಜನಪರ ಸಂಘಟನೆಗಳು ಆಗ್ರಹಿಸುತ್ತಿವೆ. ಆದರೆ SIT ರಚಿಸುವುದಕ್ಕೆ ತಮ್ಮದೇ ಸರ್ಕಾರ ವಿರುದ್ಧವೇ ಉಪಮುಖ್ಯಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ಗೃಹ ಸಚಿವರು ಆಡುತ್ತಿರುವ ಮಾತುಗಳು ಅತ್ಯಂತ ಖಂಡನೀಯವಾಗಿವೆ. ಬೆಲೆ ಏರಿಕೆ, ನಿರುದ್ಯೋಗ, ಹಸಿವು, ಬಡತನ, ಅಪೌಷ್ಟಿಕತೆ ಹೆಚ್ಚಾಗುತ್ತಿದೆ. 82% ಕುಟುಂಬಗಳು ಸಾಲದಲ್ಲಿಯೇ ಬಿದ್ದು ಒದ್ದಾಡುತ್ತಿವೆ. ಆಹಾರ, ಆರೋಗ್ಯ, ಶಿಕ್ಷಣ ಕೈಗೆಟಕುವಂತಾಗಿದೆ. ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ಜನರು ಸಾಲದ ಸುಳಿಗೆ ಸಿಕ್ಕಿ ವಿಲವಿಲನೆ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗುತ್ತಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾರೆಯಾಗಿ ಜನಸಾಮಾನ್ಯರ ಬದುಕಿಗೆ ಕೊಳ್ಳಿ ಇಟ್ಟು ಚೆಲ್ಲಾಟವಾಡುತ್ತಿರುವುದನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಸಂಘಟನೆಯ ಕರ್ನಾಟಕ ರಾಜ್ಯ ಸಮಿತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಡಿಸೆಂಬರ್ 10ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಅದರ ಭಾಗವಾಗಿ ಹಟ್ಟಿಪಟ್ಟಣದ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಯ ಮೂಲಕ ಮಹಿಳೆ ಮತ್ತು ಮಕ್ಕಳ ಮೇಲಾಗುವ ಹಿಂಸೆ ನಿರ್ಮೂಲನೆಗೆ ಒತ್ತಾಯಿಸಿ ಕೆಳಕಂಡ ಎಲ್ಲ ಬೇಡಿಕೆಗಳು ತಕ್ಷಣವೇ ಈಡೇರಲೇಬೇಕೆಂದು ಆಗ್ರಹಿಸುತ್ತದೆ. ನಮ್ಮ ಹಕ್ಕೊತ್ತಾಯಗಳು: ನ್ಯಾಯಮೂರ್ತಿ ವರ್ಮಾ ಆಯೋಗದ ಎಲ್ಲ ಶಿಫಾರಸು ಹಾಗೂ ಕರ್ನಾಟಕ ರಾಜ್ಯ ಉಗ್ರಪ್ಪ ಸಮಿತಿ ಶಿಫಾರಸುಗಳನ್ನು ಜಾರಿ ಮಾಡಬೇಕು. ಮಹಿಳಾ ಪರ ಕಾನೂನುಗಳು ಸಮರ್ಪಕವಾಗಿ ಜಾರಿಯಾಗಬೇಕು. ಧರ್ಮಸ್ಥಳದ ಅತ್ಯಾಚಾರ, ಕೊಲೆ, ಅಸಹಜ ಸಾವು, ಭೂ ಕಬಳಿಕೆ, ಸ್ವಸಹಾಯ ಸಂಘಗಳ ಮೇಲಿನ ದೌರ್ಜನ್ಯ ಸೇರಿದಂತೆ SIT ಮೂಲಕ ಸಮಗ್ರ ತನಿಖೆ ಒಳಪಡಿಸಬೇಕು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಇತರೆ ಈ ಸಂಸ್ಥೆಗಳ ಮೇಲೆ ನೂರಾರು ದೂರು ದಾಖಲಾಗಿದ್ದು ಅವುಗಳ ಮೇಲೆ ಶೀಘ್ರವೇ ಕ್ರಮ ಜರುಗಿಸಬೇಕು. ಸ್ವಸಹಾಯ ಗುಂಪುಗಳಿಗೆ 4% ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ನೀಡಬೇಕು ಹಾಗೂ ಬಡ ಕೂಲಿಕಾರರ, ರೈತ ಮಹಿಳೆಯರಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಜಾಮೀನು ರಹಿತವಾಗಿ ಕನಿಷ್ಠ 2 ಲಕ್ಷ ಸಾಲ ಮಂಜೂರು ಮಾಡಬೇಕು. ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟಕ್ಕೆ 1 ಕೋಟಿ ಹಣ ಬಿಡುಗಡೆ ಮಾಡಬೇಕು ಹಾಗೂ ಗುಂಪುಗಳಿಗೆ ಕಚ್ಚಾ ವಸ್ತುಗಳನ್ನು ನೀಡಿ ತರಬೇತಿ ನೀಡಿ ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಒದಗಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದ ಸೆಟ್ ನಿರ್ಮಾಣ ಮಾಡಿ ಒಕ್ಕೂಟ ಚಟುವಟಿಕೆ ಆರಂಭಿಸಬೇಕು. ರಹಿತ ನಿವೇಶನ ನೀಡಿ ವಸತಿ ನಿರ್ಮಿಸಿಕೊಳ್ಳಲು ಕನಿಷ್ಠ 5 ಲಕ್ಷ ರೂಪಾಯಿ ಅನುದಾನ ನೀಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯಡಿ ದಿನಗೂಲಿಯನ್ನು 600 ರೂಪಾಯಿಗೆ ಹೆಚ್ಚಿಸಬೇಕು ಹಾಗೂ ವರ್ಷಕ್ಕೆ ಕನಿಷ್ಠ 200 ದಿನಗಳ ಕೆಲಸ ಹೆಚ್ಚಳ ಮಾಡಬೇಕು. ಸಾಮಾಜಿಕ ಭದ್ರತೆ ಯೋಜನೆ ಅಡಿ ನೀಡುವ ಮಾಸಿಕ ವೇತನವನ್ನು ವಯಸ್ಸಿಗೆ ಮಿತಿ ಇಲ್ಲದೆ ಒಂಟಿ ಮಹಿಳೆ, ಗಂಡಸತ್ತ ಮಹಿಳೆ, ಪರಿತ್ಯಕ್ತ ಮಹಿಳೆಯರು ಹಾಗೂ ವಿಕಲಚೇತನರಿಗೆ 3,000 ರೂಪಾಯಿ ಮಾಸಿಕ ವೇತನ ನೀಡಬೇಕು. ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿಯೊಂದಿಗೆ KPS ಶಾಲೆ ತೆರೆದು ಸುತ್ತಲಿನ 4,000ಕ್ಕೂ ಹೆಚ್ಚು ಶಾಲೆಗಳನ್ನು ಅವುಗಳಲ್ಲಿ ವಿಲೀನ ಮಾಡುವುದನ್ನು ಕೈಬಿಟ್ಟು ಈವರೆಗಿರುವ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಕೇರಳ ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಎಲ್ಲ ಹಂತಗಳಲ್ಲಿ ಲಿಂಗ ಸಂವೇದನೆ ತರಬೇತಿಯನ್ನು ನೀಡಬೇಕು. ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಸರ್ಕಾರವೇ ಮಾಡಬೇಕು. ಹಟ್ಟಿಪಟ್ಟಣದ ಸ್ಥಳೀಯ ಬೇಡಿಕೆಗಳು: ಹಟ್ಟಿಯಲ್ಲಿ ರಾಜಾರೋಷವಾಗಿ ಮಟಕ, ಇಸ್ಪೀಟ್, ಗಾಂಜಾ, ಲಿಕ್ಕರ್ ಮಾಫಿಯಾಗಳಿಗೆ ಬ್ರೇಕ್ ಹಾಕಬೇಕು. ಈ ದಂಧೆಕೋರರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಪಟ್ಟಣದ ಪೈಭವನದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಉಚಿತ ಹೊಲಿಗೆ ತರಬೇತಿ ನೀಡುತ್ತಿದ್ದು ಕಾಯಂ ಸ್ಥಳ ಹಾಗೂ ಕಟ್ಟಡದ ವ್ಯವಸ್ಥೆ ಮಾಡಬೇಕು. ಹಟ್ಟಿ ಚಿನ್ನದ ಗಣಿಯ ಅಧಿಕಾರಿಗಳ ಮನೆಗಳಲ್ಲಿ ಕೆಲಸ ಮಾಡುತ್ತಿರುವ
ಕುಟುಂಬಸ್ಥರಿಗೆ ಬಿಟ್ಟಿ ದುಡಿಸಿಕೊಳ್ಳುವುದು ನಿಲ್ಲಬೇಕು. ಸರ್ವೆಂಟ್ ರೂಮ್ಗಳಲ್ಲಿ ಶೌಚಾಲಯಗಳನ್ನು ಕಟ್ಟಿಕೊಡಬೇಕು ಹಾಗೂ ಅವರ ಕುಟುಂಬಗಳಿಗೆ ಉಚಿತ ಶಿಕ್ಷಣ, ಆರೋಗ್ಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ನೀಡಬೇಕು. ಇವರಿಗೆ ವಾಸಿಸಲು ಒಂದಿಂಚು ಜಾಗ ಇಲ್ಲದೆ ಇರುವುದನ್ನು ನಿವೇಶನ ನೀಡಿ ಮನೆ ಕಟ್ಟಿಕೊಡಬೇಕು. ಹಟ್ಟಿ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಸಾರ್ವಜನಿಕ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಬೇಕು. ಈಗಾಗಲೇ ಅರ್ಧಕ್ಕೆ ನಿಲ್ಲಿಸಿದ ಕಳಪೆ ಶೌಚಾಲಯಗಳ ಬಗ್ಗೆ ತನಿಖೆ ಮಾಡಿ ಕಾಂಟ್ರಾಕ್ಟ್ಗಳ ಮೇಲೆ ತನಿಖೆ ಮಾಡಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಲೈಂಗಿಕ ವಿರೋಧಿ ಕ್ರಿಯಾ ಸಮಿತಿ ರಚಿಸಬೇಕು. ಹಟ್ಟಿ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರಿಗಾಗಿ ಆಂತರಿಕ ದೂರು ಸಮಿತಿ ರಚಿಸಿ ಮಹಿಳೆಯರಿಗೆ ಆಗುತ್ತಿರುವ ದೌರ್ಜನ್ಯ, ಅತ್ಯಾಚಾರ ತಡೆಗಟ್ಟಬೇಕು. ಹಟ್ಟಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಹಟ್ಟಿ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆ, ಒಳಚರಂಡಿ ವ್ಯವಸ್ಥೆ ಮಾಡಬೇಕು. ಧನ್ಯವಾದಗಳಿಂದ ವನಜಾಕ್ಷಿ. ನಿಮ್ಮ ಮೆಮೊರಾಂಡಮ್ ಕೊಡ್ತೀವಿ. ಇದು ಡಿ ಸಿ ಅವರಿಗೆ ಫಾರ್ವರ್ಡ್ ಮಾಡಿ ನಿಮ್ಗೊಂದು ಕಾಪಿ ಹಾಕ್ತೀವಿ. ನಂದು ವ್ಯಾಪ್ತಿಯೊಳಗೆ ಏನು ಬರ್ತಾವೆ ನೀವು ಹೇಳಿದ್ರಲ್ಲ, ಯಾವುದು ಧೂಳು ಮುಕ್ತ ಧೂಳು ರಸ್ತೆ ಒಳ ಚರಂಡಿ ವ್ಯವಸ್ಥೆ ಮಾಡಬೇಕು. ಮತ್ತು ಹಟ್ಟಿ ಪಟ್ಟಣ ಶೌಚಾಲಯ ನಿರ್ಮಿಸೋದು ಅದ್ರ ಬಗ್ಗೆ ಕಾಂಟ್ರಾಕ್ಟರ್ ಕ್ರಮ ಕೈಗೊಳ್ಬೇಕು. ಮತ್ತು ನನ್ನ ವ್ಯಾಪ್ತಿಯೊಳಗೆ ಏನು ಬರ್ತದೆ ಅದಕ್ಕೆ ನಾನು ಕ್ರಮ ಕೈಗೊಳ್ತೀನಿ. ಉಳ್ಕಿದ್ದು ಯಾವುದಾವ ಸಂಬಂಧಪಟ್ಟಿದ್ದಕ್ಕೆ ಪತ್ರ ಕೊಡ್ತೀನಿ. ಮೇಡಮ್ ಎರಡು ನಡೆದಿದ್ದಾವೆ ಮೇಡಮ್. ಈಗ ತೆಗೆದುಹಾಕಿದ್ರೆ ಒಬ್ಬರು ಮಾತಾಡ್ರೆ ಒಬ್ಬರು ಹೇಳಿದ್ರೆ ಅವ್ರ ಪುತ್ರ ಹೇಳ್ತಾರೆ. ಆಗಿಂದಾಗ ಒಳ ಚರಂಡಿ ತೆಗೆದಲ್ಲಿ 8 ದಿನ 3 ದಿನ ಬಿಡಂಗಿಲ್ಲ, ಆಗಿಂದಾನೇ ತೆಗಿಸ್ಬೇಕು. ಆಯ್ತು. ಹಾಗಾಗಿ ಮತ್ತೆ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ಸಲುವಾಗಿ ಒಂದು ನಿಮಿಷ, ಕುಡಿಯುವ ನೀರಿನ ಸಲುವಾಗಿ 2 ಸ್ಕೀಮ್ ನೋಡಿದವ. ಈಗ ನೋಡ್ತಾ ಇರ್ಬೋದು, ಈಗ ಜಲಧಾರದನು ಪೈಪ್ ಹಾಕಿದಾರಮ್ಮ, ಅಮೃತ 2.0 ಕೆಲಸ ನಡೆದಮ್ಮ. ಅದ್ರ ಸಲುವಾಗಿ 2 ಕಂಪ್ಲೀಟ್ ಆದರೆ ಇನ್ನೊಂದು 6 ದಿನದ ಕಂಪ್ಲೀಟ್ ಆಗ್ತಾವೆ. ಕಂಪ್ಲೀಟ್ ಆದರೆ 24/7 ನೀವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರಂಗೆ ನಿಮಗೆ ಬಿಲ್ ಬೇಕು. ಹೆಂಗೆ ನೀವು ಕರೆಂಟ್ದು ಮೀಟ್ರ್ ಹೆಂಗೆ ಯೂಸ್ ಮಾಡ್ತಿರಲ್ಲ ಅದ್ರ ರೀತಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಳ ಇದೆ ಸರ್ ಕುಡಿಯೋದು. ಇಲ್ಲ ಎಷ್ಟು ದಿನಕ್ಕೊಮ್ಮೆ? ಅಲ್ಲ 2 ತಿಂಗಳಿಗೊಮ್ಮೆ. ಈಗ ಈಗ ಒಂದು ಮಾತು ಹೇಳಿ. ಆ ನೀರು ಹೆಂಗೆ ಕುಡಿಬೇಕ್ರಿ? ಆ ನೀರು ಹೆಂಗೆ ಕುಡಿಬೇಕು? ನಾವು ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ಆ ರೀತಿ ಆದ್ರೆ. ಆಯ್ತಮ್ಮ. ಈಗ ನಾವು ಪ್ರಸ್ತುತವಾಗಿ ಹಟ್ಟಿ ಬಹುಗ್ರಾಮ ಕುಡಿಯೋ ನೀರು ಮತ್ತಿದ್ದೇವೆ. ನಮ್ಮ ಜೊತೆಗೆ 6 ಹಳ್ಳಿಗೆ ನೀರು ಕೊಡ್ತಾ ಇದ್ದಾರೆ ನಮಗೆ. ಅದ್ರ ಸಲುವಾಗಿ ಹಿಂಗೆ ಜನರಿಗೆ ತೊಂದರೆ ಆಗ್ತದೆ ಸರ್ಕಾರ ಮನಗೊಂಡು ಅಮೃತ 2.0 ಮತ್ತು ಜಲಧಾರೆ 2 ಸ್ಕೀಮ್ ನಮ್ಗೆ ಕೊಟ್ಟಿದ್ದಾರವ. 6 ಹಳ್ಳಿಗೆ ಜಲಧಾರೆ ಒಳಗೆ ಮೇನ್ ರೋಡಿಗೆ ಪೈಪ್ ಎಲ್ಲ ಹಾಕಿದ್ದಾರೆ. ನಮಗೆ ಅಮೃತ 2.0 ಒಳಗೆ ಓಣಿ ಒಳಗೆಲ್ಲ ಕೆಲಸ ನಡೆದವಮ್ಮ. ಈ ಅದ್ರಂಗೆ ಪ್ರತಿಯೊಂದು ಮನೆಗಳಿಗೆ ನಳ ಕೊಡ್ತಾರೆ ನಿಮಗೆ ಅವರು. ಎಲ್ಲ ಕಡೆ ಮೊದಲು ಡಿಸ್ಟ್ರಿಬ್ಯೂಷನ್ ಲೈನ್ ಆಗ್ತಾ ಇದ್ದಾರೆ. ಹಾಕೊಂಡು ಪ್ರತಿಯೊಂದು ಮನೆಗೆ ಲೈನ್ ಕೊಟ್ಟು ನಿಮಗೆ ಹೆಂಗೆ ಅಂದರೆ ಮೀಟ್ರ್ ಕೊಡ್ತಾರೆ ನಮಗೆ. ಅದನ್ನು ನೀವು ಹೆಂಗೆ ಹಂಗಲ್ಲ ಒಂದು ಮಾತಾಡಮ್ಮ. ಇದು 6 ದಿನ ಬೇಕೇ ಇದ್ದದ್ದು ಹೇಳ್ತಾ ಇದ್ದಲ್ಲ ನಿಮಗೆ. ಅದೇ ಹೇಳ್ತಕ್ಕ ಯಾವಾಗ ಹೇಳ್ತಿಲ್ಲಮ್ಮ, ಬಹುಗ್ರಾಮ ಕುಡಿಯೋ ನೀರಿದ್ದಕ್ಕೆ ನಮಗೆ ಸಮಸ್ಯೆ ಆಗ್ತಿದ್ದಮ್ಮ. ನಮ್ಮ ಜೊತೆ ನಮ್ದೊಂದು ಹಟ್ಟಿಗೆ ಒಂದೇ ಕೊಡ್ತಾ ಇಲ್ಲಮ್ಮ, ನಮ್ಮ ಜೊತೆ 6 ಊರು ಕೊಡ್ತಾ ಇದ್ದಾರಮ್ಮ. ನಮ್ಗೆ ಗುರುಗುಂಟ ಆಯಿತು, ಬೈದಡ್ಡೆ ಆಯಿತು, ಆಮೇಲೆ ರಾಮದುರ್ಗ ಆಯಿತು, ಅದ್ರ ಜೊತೆಗೆ ನಮಗೆ ನೀರು ಬರ್ತಾ ಇದ್ದಾವೆ. ಅದ್ರ ಸಲುವಾಗಿ ತೊಂದರೆ ಆಗ್ತದೆ ಅಷ್ಟೇ. ಅದನ್ನು ಸರ್ಕಾರ ಮನೆಗೊಂಡೇ 2 ನಮ್ಗೆ ಸ್ಕೀಮ್ ಕೊಟ್ಟಿದ್ದಾರಮ್ಮ. ಈ 2 ಸ್ಕೀಮು ಎಲ್ಲಿ ಕೊಟ್ಟಿಲ್ಲಮ್ಮ, ನಮ್ಮದು ಲಿಂಗಸೂರು ಭಾಗದಾಗ ಎಲ್ಲಿ ಕೊಟ್ಟಿಲ್ಲ ನಮಗೆ. ಅದ್ರ ಉದ್ದೇಶಕ್ಕಾಗಿ ಹಟ್ಟಿಗೆ ನೀರಿನ ಸಮಸ್ಯೆ ಐತಂತೇನೆ 2 ಸ್ಕೀಮ್ ಕೊಟ್ಟು ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಶೌಚಾಲಯ ಕಟ್ಟಿರಲ್ರಿ, ಹಾಂ ಅದು ಓಪನ್ ಮಾಡಿಲ್ಲ. ಓಕೆ. ಎಲ್ಲ ಜಾಲಿಗಳದ, ಅದನ್ನ ಕ್ಲೀನ್ ಆಗಿಲ್ಲ, ನೀರು ಭದ್ರತೆ ಇಲ್ಲ, ಏನೂ ಇಲ್ಲ. ನಿನ್ನೆ ನನ್ನ ನಾಲೆಜಿಗೆ ಬಂದು ಆಲ್ರೆಡಿ ವಾರ್ಡ್ ನಂಬರ್ 7 ನಿನ್ನೆ ನಮ್ಮವರು ಬಿಟ್ಟು ನಾವೇ ಖುದ್ದಾಗಿ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಖುದ್ದು ಕ್ಲೀನ್ ಮಾಡಿದ್ದಾರಮ್ಮ. ಹೋಗಿ ನೋಡ್ಬೇಕಮ್ಮ. ಸಾಕು. ಹಾಂ ಓಕೆ. ಸಾಕನ ರೈಟ್. ಓಕೆ. ಹಾಂ ಎಸ್ ಅಂದರೆ ಈಗ ಟೋಟಲಾಗಿ ಏನಾಯ್ತು ಅಂದರೆ ಮಣ್ಣು ಅದು ಟೋಟಲ್ ತೆಗೆದುಬಂದಿತ್ತು. ಮಣ್ಣು ಹಾಕಿದ್ವಿ. ಮಣ್ಣು ಹಾಕಿ ಈಗ ಲೆವೆಲು ಆಯಿತು. ಲೆವೆಲ್ ಆಗಿ ಟ್ಯಾಂಕರ್ ಕುಡಿಸಿದ್ರಮ್ಮ. ಒಳಗೆ ನೀರಿನ ವ್ಯವಸ್ಥೆನೇ ಆಗಿದೆ. ಅದನ್ನ ಹೋಗಿ ತಾವು ನೋಡ್ಬೋದಮ್ಮ. ಅದೇ ಹೇಳ್ತಾ ಇದ್ದೀರಮ್ಮ. ಅಲ್ಲ ನಾ ಹೇಳ್ತಾ ಇದ್ದೆ ಒಂದು ಮಾತು ಹೇಳಮ್ಮ. ನನ್ನ ಗಮನಕ್ಕೆ ಏನು ಬರ್ತಾ ಇದ್ದಾವಲ್ಲ ಒಮ್ಮೆಲೆ ಎಲ್ಲೂ ಮಾಡೋಕ್ಕಾಗಲ್ಲಮ್ಮ. ಅದಕ್ಕೇನು ಮಾಡ್ತಿದ್ರೆ ಈಗ 4 ಶೌಚಾಲಯ ನಾ ಬಂದ್ಗಳ 1 ಶೌಚಾಲಯ ಓಪನ್ ಇದ್ದಿಲ್ಲಮ್ಮ. ನಾವು ಬಂದ್ಗಳೇ 4 ಶೌಚಾಲಯ ಓಪನ್ ಮಾಡಿದ್ವಿ. ಈಗ ಯಾವುದೇ ಸರ್ ಈಗ ಆಡಳಿತ ಜೀವಂತವಾಗಿ ಐತೆ ಇಲ್ಲ ಐತ್ರಿ ಐತೆ ಅಂದ್ರೆ ನಿಮ್ಗೆ ಒಂದೊಂದೇ ಮಾಡ್ತಾನೆ ಅನ್ನೋದಕ್ಕೆ ಇದಲ್ಲ. ಎಲ್ಲ ವಾರ್ಡ್ಗಳಿಗೂ ಅನುದಾನ ಬಳಸಕ್ ನಿಮ್ಗೆ ಇದೈತೆ. ಈಗ ನಿಮಗೂ ಅನುದಾನದ ಇತಿಮಿತಿಗಳನ್ನು ನೋಡಿಕೊಂಡು ಒಂದೊಂದೇ ಪ್ರಿಯಾರಿಟಿ ಕೆಲಸಗಳನ್ನು ತಗೊಂಡು ಮಾಡ್ಬೇಕಾಗ ಮತ್ತೆ ನಿರ್ವಹಣೆ ಮಾಡಕ್ಕ ನಿಮ್ಗೆ ಇದ್ದಂತ ಶೌಚಾಲಯಗಳು ಕೆಲವು ಕಡೆ ಹಂಗೆ ಬಿದ್ದಾವ. ಯಾಕೆ ಬಿದ್ದಾವ? ನಿರ್ವಹಣೆ ಮಾಡಕ್ ಕೊರತೆ ಇಲ್ಲ. ಈ ನಿರ್ವಹಣೆಗಾಗಿ ಟೆಂಡರ್ ಕರೆದಿದ್ವಿ. ಈಗ ನಾಳೆ ಟೆಂಡರ್ ಓಪನ್ ಇದೆ ರೀ. ಅದು ನಮ್ದು ಸಮಸ್ಯೆ ಏನಂದ್ರೆ
ಅಂದರೆ ನಿರ್ವಹಣೆ ಮಾಡೋಕ್ಕೆ ಟೆಂಡರ್ಗಳು ಯಾರು ಆಗ್ತಾ ಇಲ್ಲ. ಆಮ್ಯಾಗ ಲೋಕಲ್ ಅವ್ರನ್ನ ಕರ್ಸಿದ್ರು ನೀವು ಈಗ ಇಲ್ಲಿ ಬರ್ರಿ ನಿರ್ವಹಣೆ ಮಾಡಿ ಬರ್ರಿ ದಿನ ನಿಮ್ಗೆ ಕೊಡ್ತೀವಿ ಅಂತೇಳಿ ಅದಕ್ಕೂ ಜನ ಮುಂದೆ ಬರ್ತಾರೆ. ಅಕಸ್ಮಾತ್ ನಿಮ್ಮವ್ರು ಯಾರು ನಿರ್ವಹಣೆ ಮಾಡೋಕ್ಕೆ ಮುಂದೆ ಬಂದರೆ ಹೇಳ್ರಿ ಅವ್ರಿಗೆ ನಿಮ್ಗೆ ಟೆಂಡರ್ ಮಾಡಿ ನಾವು ಕೊಡ್ತೀವಿ. ನಾವು ಪರಿಭವನದಲ್ಲಿ ಜನವಾದಿ ಮಹಿಳಾ ಸಂಘಟನೆಗಳು ಉಚಿತವಾಗಿ ಟೈಲರಿಂಗ್ ಕೊಡ್ಸಕತ್ತೀವಿ. ನಮ್ಗ ಗೌರ್ಮೆಂಟ್ ಕೊಡ್ಲಿಸ ಮಿಷಿನ್ಗಳು ಬರಬೇಕು, ಕಾಯಂ ಒಂದು ಸ್ಥಳ ಆಗಬೇಕು. ಆಲ್ರೆಡಿ ನಿಮಗೆ ಸಮುದಾಯ ಭವನ ಬೇಕು. ನಮ್ಮ SC ಸಲುವಾಗಿ ಮಿಷನ್ಗೂ ಕರೆದಿದ್ದೀವಮ್ಮ. 25-24ನೇ ಸಲುವಾಗಿ SCP DSP ಗ್ರಾಂಟ್ ಒಳಗೆ ಇದನ್ನು ಹೊಲಿಗೆ ಯಂತ್ರದ ತರಬೇತಿ ಅವಶ್ಯಕತೆ ಇದ್ದಂತೆಯೇ ಆಲ್ರೆಡಿ 25-26 ಟೆಂಡರ್ ಕರೆದಿವಿ, ಅರ್ಜಿಗಳು ತೊಗೊಂಡಿವಿ. ಇನ್ನೊಂದು ವಾರ ಆಲ್ರೆಡಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟು ಮಿಷನ್ ಸಪ್ಲೈ ಮಾಡೋರಿಗೆ ಇನ್ನೊಂದು ವಾರದಾಗ ಅದರಿಂದ ಮಿಷನ್ ಬರ್ತಾವ. ಯಾರ್ಯಾರು ನಮ್ಮ ಕಡೆ ಅರ್ಜಿಗಳು ಅವ್ರ ಮಿಷನ್ ಕೊಡ್ತೇವೆ. ಯಾರ್ಯಾರು ಮಿಷನ್ ಕಲ್ತಿದಾರಲ್ಲ ಫಸ್ಟ್ ಆದದ್ದು ಅವ್ರಿಗೆ ಕೊಡ್ತೀವಿ. ಯಾರು ಕಲ್ತಿಲ್ಲ ಅವ್ರಿಗೆ ಕೊಡೋಲ್ಲ. ನಾವು ಯಾರು ಕಲ್ತವ್ರಿಗೆ ಫಸ್ಟ್ ಆದ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.